ವೆಲ್ಕಮ್ ಬ್ಯಾಕ್. ಮಾಡೋದೇ ಜನರಿಗೆ ವಂಚನೆ ಅಂತೆ. ಅದರಲ್ಲೂ ಆಕೆಗೆ ಇರೋ ದಿಮಾಕ್ ಇದೆಯಲ್ಲ ಯಾರಿಗೂ ಇಲ್ಲ. ಯಾರು ಮಾಡಿದಿರೋ ಶೋಕಿ ವಂಚನೆ ದುಡ್ಡಲ್ಲಿ ಐನಾತಿ ಐಶ್ವರ್ಯ ಮಾಡಿದ್ದೇನೋ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದು ದುಡ್ಡು ಅಣ್ಣಮ್ಮನ ಜಾತ್ರೆ. ವಂಚನೆ ದುಡ್ಡಲ್ಲಿ ದೇವಿಗೆ ವಿಶೇಷ ಪೂಜೆ. ಮಾಡುವುದು ಮನೆ ಹಾಳ್ ಕೆಲಸ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆರೋಪಿ ಐಶ್ವರ್ಯ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ಬೇರೆಯವರಿಗೆ ವಂಚನೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತಿದ್ದ ಈಕೆ ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡ್ತಿದ್ಲಂತೆ. ಇನ್ನೊಬ್ಬರ ತಲೆಗೆ ಟೋಪಿ ಹಾಕ್ತಿದ್ದ ಈಕೆ ಪ್ರತಿ ವರ್ಷ ದೇವರಿಗೆ ಕೈ ಮುಗಿಯೋದು ನಿಲ್ಲಿಸುತ್ತಿರಲಿಲ್ಲ. ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ದಳಂತೆ ಐಶ್ವರ್ಯ ಗೌಡ. ರಾಜರಾಜೇಶ್ವರಿ ನಗರದಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ಲಂತೆ ಈ ಶೋಕಿ ರಾಣಿ. ಶಾಸಕರನ್ನ ಕರೆತರಲು ಐಷಾರಾಮಿ ಕಾರು. ಅಣ್ಣಮ್ಮನ ಜಾತ್ರೆಗೆ ಸಚಿವರು ಶಾಸಕರನ್ನ ಕರೆಸುತ್ತಿದ್ಲು ಐಶ್ವರ್ಯ ಗೌಡ. ನಾಯಕರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳುಹಿಸುತ್ತಿದ್ಲು ಎನ್ನಲಾಗ್ತಿದೆ. ಸದ್ಯ ವಂಚನೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಪೊಲೀಸರೇ ಈಕೆಯ ಶೋಕಿಗೆ ನಿಬ್ಬರಗಾಗಿದ್ದಾರೆ. ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಾಡೋದೇ ಜನರಿಗೆ ವಂಚನೆ ಅಂತೆ. ಅದರಲ್ಲೂ ಆಕೆಗೆ ಇರೋ ದಿಮಾಕ್ ಇದೆಯಲ್ಲ ಯಾರಿಗೂ ಇಲ್ಲ. ಯಾರು ಮಾಡಿದಿರೋ ಶೋಕಿ ವಂಚನೆ ದುಡ್ಡಲ್ಲಿ ಐನಾತಿ ಐಶ್ವರ್ಯ ಮಾಡಿದ್ದೇನೋ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದು ದುಡ್ಡು ಅಣ್ಣಮ್ಮನ ಜಾತ್ರೆ. ವಂಚನೆ ದುಡ್ಡಲ್ಲಿ ದೇವಿಗೆ ವಿಶೇಷ ಪೂಜೆ. ಮಾಡುವುದು ಮನೆ ಹಾಳ್ ಕೆಲಸ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆರೋಪಿ ಐಶ್ವರ್ಯ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ಬೇರೆಯವರಿಗೆ ವಂಚನೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತಿದ್ದ ಈಕೆ ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡ್ತಿದ್ಲಂತೆ. ಇನ್ನೊಬ್ಬರ ತಲೆಗೆ ಟೋಪಿ ಹಾಕ್ತಿದ್ದ ಈಕೆ ಪ್ರತಿ ವರ್ಷ ದೇವರಿಗೆ ಕೈ ಮುಗಿಯೋದು ನಿಲ್ಲಿಸುತ್ತಿರಲಿಲ್ಲ. ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ದಳಂತೆ ಐಶ್ವರ್ಯ ಗೌಡ. ರಾಜರಾಜೇಶ್ವರಿ ನಗರದಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ಲಂತೆ ಈ ಶೋಕಿ ರಾಣಿ. ಶಾಸಕರನ್ನ ಕರೆತರಲು ಐಷಾರಾಮಿ ಕಾರು. ಅಣ್ಣಮ್ಮನ ಜಾತ್ರೆಗೆ ಸಚಿವರು ಶಾಸಕರನ್ನ ಕರೆಸುತ್ತಿದ್ಲು ಐಶ್ವರ್ಯ ಗೌಡ. ನಾಯಕರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳುಹಿಸುತ್ತಿದ್ಲು ಎನ್ನಲಾಗ್ತಿದೆ. ಸದ್ಯ ವಂಚನೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಪೊಲೀಸರೇ ಈಕೆಯ ಶೋಕಿಗೆ ನಿಬ್ಬರಗಾಗಿದ್ದಾರೆ. ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಾಡೋದೇ ಜನರಿಗೆ ವಂಚನೆ ಅಂತೆ. ಅದರಲ್ಲೂ ಆಕೆಗೆ ಇರೋ ದಿಮಾಕ್ ಇದೆಯಲ್ಲ ಯಾರಿಗೂ ಇಲ್ಲ. ಯಾರು ಮಾಡಿದಿರೋ ಶೋಕಿ ವಂಚನೆ ದುಡ್ಡಲ್ಲಿ ಐನಾತಿ ಐಶ್ವರ್ಯ ಮಾಡಿದ್ದೇನೋ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದು ದುಡ್ಡು ಅಣ್ಣಮ್ಮನ ಜಾತ್ರೆ. ವಂಚನೆ ದುಡ್ಡಲ್ಲಿ ದೇವಿಗೆ ವಿಶೇಷ ಪೂಜೆ. ಮಾಡುವುದು ಮನೆ ಹಾಳ್ ಕೆಲಸ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆರೋಪಿ ಐಶ್ವರ್ಯ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ಬೇರೆಯವರಿಗೆ ವಂಚನೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತಿದ್ದ ಈಕೆ ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡ್ತಿದ್ಲಂತೆ. ಇನ್ನೊಬ್ಬರ ತಲೆಗೆ ಟೋಪಿ ಹಾಕ್ತಿದ್ದ ಈಕೆ ಪ್ರತಿ ವರ್ಷ ದೇವರಿಗೆ ಕೈ ಮುಗಿಯೋದು ನಿಲ್ಲಿಸುತ್ತಿರಲಿಲ್ಲ. ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ದಳಂತೆ ಐಶ್ವರ್ಯ ಗೌಡ. ರಾಜರಾಜೇಶ್ವರಿ ನಗರದಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ಲಂತೆ ಈ ಶೋಕಿ ರಾಣಿ. ಶಾಸಕರನ್ನ ಕರೆತರಲು ಐಷಾರಾಮಿ ಕಾರು.
ಅಣ್ಣಮ್ಮನ ಜಾತ್ರೆಗೆ ಸಚಿವರು ಶಾಸಕರನ್ನ ಕರೆಸುತ್ತಿದ್ಲು ಐಶ್ವರ್ಯ ಗೌಡ. ನಾಯಕರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳುಹಿಸುತ್ತಿದ್ಲು ಎನ್ನಲಾಗ್ತಿದೆ. ಸದ್ಯ ವಂಚನೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಪೊಲೀಸರೇ ಈಕೆಯ ಶೋಕಿಗೆ ನಿಬ್ಬರಗಾಗಿದ್ದಾರೆ. ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಾಡೋದೇ ಜನರಿಗೆ ವಂಚನೆ ಅಂತೆ, ಅದರಲ್ಲೂ ಆಕೆಗೆ ಇರೋ ದಿಮಾಕ್ ಇದೆಯಲ್ಲ ಯಾರಿಗೂ ಇಲ್ಲ. ಯಾರು ಮಾಡಿದಿರೋ ಶೋಕಿ. ವಂಚನೆ ದುಡ್ಡಲ್ಲಿ ಐನಾತಿ ಐಶ್ವರ್ಯ ಮಾಡಿದ್ದೇನೋ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದು ದುಡ್ಡು ಅಣ್ಣಮ್ಮನ ಜಾತ್ರೆ? ವಂಚನೆ ದುಡ್ಡಲ್ಲಿ ದೇವಿಗೆ ವಿಶೇಷ ಪೂಜೆ. ಮಾಡುವುದು ಮನೆ ಹಾಳ್ ಕೆಲಸ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆರೋಪಿ ಐಶ್ವರ್ಯ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಿದೆ. ಬೇರೆಯವರಿಗೆ ವಂಚನೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತಿದ್ದ ಈಕೆ ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡ್ತಿದ್ಲಂತೆ. ಇನ್ನೊಬ್ಬರ ತಲೆಗೆ ಟೋಪಿ ಹಾಕ್ತಿದ್ದ ಈಕೆ ಪ್ರತಿ ವರ್ಷ ದೇವರಿಗೆ ಕೈ ಮುಗಿಯೋದು ನಿಲ್ಲಿಸುತ್ತಿರಲಿಲ್ಲ. ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ದಳಂತೆ ಐಶ್ವರ್ಯ ಗೌಡ. ರಾಜರಾಜೇಶ್ವರಿ ನಗರದಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ಲಂತೆ ಈ ಶೋಕಿ ರಾಣಿ. ಶಾಸಕರನ್ನ ಕರೆತರಲು ಐಷಾರಾಮಿ ಕಾರು. ಅಣ್ಣಮ್ಮನ ಜಾತ್ರೆಗೆ ಸಚಿವರು ಶಾಸಕರನ್ನ ಕರೆಸುತ್ತಿದ್ಲು ಐಶ್ವರ್ಯ ಗೌಡ. ನಾಯಕರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳುಹಿಸುತ್ತಿದ್ಲು ಎನ್ನಲಾಗ್ತಿದೆ. ಸದ್ಯ ವಂಚನೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಪೊಲೀಸರೇ ಈಕೆಯ ಶೋಕಿಗೆ ನಿಬ್ಬರಗಾಗಿದ್ದಾರೆ. ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಾಡೋದೇ ಜನರಿಗೆ ವಂಚನೆ ಅಂತೆ, ಅದರಲ್ಲೂ ಆಕೆಗೆ ಇರೋ ದಿಮಾಕ್ ಇದೆಯಲ್ಲ ಯಾರಿಗೂ ಇಲ್ಲ. ಯಾರು ಮಾಡಿದಿರೋ ಶೋಕಿ. ವಂಚನೆ ದುಡ್ಡಲ್ಲಿ ಐನಾತಿ ಐಶ್ವರ್ಯ ಮಾಡಿದ್ದೇನೋ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದು ದುಡ್ಡು ಅಣ್ಣಮ್ಮನ ಜಾತ್ರೆ? ವಂಚನೆ ದುಡ್ಡಲ್ಲಿ ದೇವಿಗೆ ವಿಶೇಷ ಪೂಜೆ. ಮಾಡುವುದು ಮನೆ ಹಾಳ್ ಕೆಲಸ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಆರೋಪಿ ಐಶ್ವರ್ಯ ಗೌಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಿದೆ. ಬೇರೆಯವರಿಗೆ ವಂಚನೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತಿದ್ದ ಈಕೆ ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡ್ತಿದ್ಲಂತೆ. ಇನ್ನೊಬ್ಬರ ತಲೆಗೆ ಟೋಪಿ ಹಾಕ್ತಿದ್ದ ಈಕೆ ಪ್ರತಿ ವರ್ಷ ದೇವರಿಗೆ ಕೈ ಮುಗಿಯೋದು ನಿಲ್ಲಿಸುತ್ತಿರಲಿಲ್ಲ. ಸ್ವಂತ ಮನೆ ಇಲ್ಲದಿದ್ರೂ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ದಳಂತೆ ಐಶ್ವರ್ಯ ಗೌಡ. ರಾಜರಾಜೇಶ್ವರಿ ನಗರದಲ್ಲಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆ ಮಾಡುತ್ತಿದ್ಲಂತೆ ಈ ಶೋಕಿ ರಾಣಿ. ಶಾಸಕರನ್ನ ಕರೆತರಲು ಐಷಾರಾಮಿ ಕಾರು. ಅಣ್ಣಮ್ಮನ ಜಾತ್ರೆಗೆ ಸಚಿವರು ಶಾಸಕರನ್ನ ಕರೆಸುತ್ತಿದ್ಲು ಐಶ್ವರ್ಯ ಗೌಡ. ನಾಯಕರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳುಹಿಸುತ್ತಿದ್ಲು ಎನ್ನಲಾಗ್ತಿದೆ. ಸದ್ಯ ವಂಚನೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಪೊಲೀಸರೇ ಈಕೆಯ ಶೋಕಿಗೆ ನಿಬ್ಬರಗಾಗಿದ್ದಾರೆ. ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.